ನಮಸ್ಕಾರ. ಇವಾಗ ಇಷ್ಟಪಡ್ತಾ ಇವಾಗಿರುವಂತ ನಾವು ಸ್ಥಳ ಯಾವ್ದು ಗೊತ್ತಾ? ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ತಮ್ಮ ಒಂದು ಅಧೀನದ ಒಂದು ಪಂಚಾಯತಿ. ಇಲ್ಲೇ ಪಂಚಾಯತಿ PDO ಚೇರ್ಮನ್ ಇಲ್ಲ. ಟೈಮ್ ಎಷ್ಟೀಗ? ಟೈಮ್ ಎಷ್ಟಿದೆ? 4 ಗಂಟೆ ಟೈಮ್, ಎಕ್ಸಾಕ್ಟ್ ಆಗಿ 4:04. ಈಗ ನಾವಿಲ್ಲಿ ಸಮಸ್ಯೆ ಹೇಳಕ್ ಬಂದಿದ್ದೀವಿ. ತಮ್ಮ ಗಮನಕ್ಕೂ ಗೊತ್ತು ಅದರದ್ದು ದಾರಿ ವಿಚಾರ ಏನಕ್ಕ ಮಾವನ್ ತೋಪಿ ಇಷ್ಟು ಸುಮಾರು ಒಂದು 6 ತಿಂಗಳಿಂದ ಹೇಳ್ತಾ ಇರೋದು ಇವಾಗ ಇಷ್ಟಪಡ್ತಾರೆ. ಈಗ ಪಂಚಾಯತಿ PDO ಮೊನ್ನೆ ಹೇಳಿದ್ದೀವಿ ನಾವು ಏನಂತ, ಈ ರೀತಿ ನಾವು ಮಾವಿನ ಫಸಲು ತೆಗಿಬೇಕು. ಈಗ ಆಲ್ರೆಡಿ ಲೇಬರ್ ಇಂಥ ದಿನ ಬರ್ತಾರೆ, ಅದಕ್ಕೆ ದಾರಿ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ತಮ್ಮ ಗಮನಕ್ಕೂ ಬಂದಿದೆ, ತಹಸೀಲ್ದಾರ್ ಗಮನಕ್ಕೆ ಬಂದಿದೆ, PDO ಗಮನಕ್ಕೂ ಬಂದಿದೆ. ಬೆಳಗ್ಗೆನಿಂದ ನಮ್ಮ ಜಮೀನಲ್ಲಿ ಮಾವಿನ ಫಸಲು ತೆಗಿಯಕ ಕೂಲಿ ಕಾರ್ಮಿಕರು ಬಂದು ಬೆಳಗ್ಗೆಯಿಂದ ಇಲ್ಲಿ ತನಕ ಕಿತ್ತು ಸುಮಾರು 100 ಬಾಕ್ಸ್ ತುಂಬಿಟ್ಟಿದ್ದಾರೆ. ಈಗ ತಾವು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನೋಟಿಸ್ ಕೊಟ್ಟಿದ್ರಲ್ಲ, ಆ ಕುಟುಂಬದವರು ದಾರಿ ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಬೆಳಗ್ಗೆಯಿಂದ PDO ಅವರಿಗೆ ಕಾಲ್ ಮಾಡಿದ್ದೀನಿ. ಇಲ್ಲ ಸರ್, ನಾವು ಬಗೆಹರಿಸ್ಕೊಡ್ತೀವಿ. ಜಸ್ಟ್ 10 ನಿಮಿಷದಿಂದ ಇಲ್ಲಿ ಬರುವಾಗ ಬೇಕಾದ್ರೆ CCTV ಫುಟೇಜ್ ತೆಗೆದು ನೋಡ್ರಿ. ಕೃಷ್ಣಪ್ಪನವ್ರೆ, CCTV ಫುಟೇಜ್ ಅಲ್ಲಿ ನಾನು ಇಲ್ಲಿಗೆ ಬರೋ 10 ನಿಮಿಷದ ಮುಂದೆಗಡೆ ಇದು ಬಿಲ್ ಕಲೆಕ್ಟರ್ ಸೆಕ್ರೆಟರಿ ನರ್ಸಪ್ಪ ಅನ್ನೋ ವ್ಯಕ್ತಿ ಇಲ್ಲೇ ಇರ್ತಾರೆ. ನಾನು ಆ ಸಮಸ್ಯೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಆ ವಿಚಾರವಾಗಿ ನಾನು ಮಾತಾಡಬೇಕು. ಸಮಸ್ಯೆ ಹೇಗಿದೆ ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾನು ಬರೋಗಿದೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬರ್ತೀನಿ, ನೀವು ಹೇಳಿದ್ ಬರಕ್ಕಾಗಲ್ಲ ಅಂತಾನೆ. ಆತನ ಅಧಿಕಾರಿನ ಅವಿವೇಕಿನ ಕಾರಣ ಈ ಪದ ಬಳಸೋ ಕಾರಣ ಏನ್ ಗೊತ್ತಾ? ಒಂದು ಅಧಿಕಾರಿಗೆ, ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿಗೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗೆಹರಿಸುವ ಒಂದು ಶಕ್ತಿ ಇದೆ. ಇಂತಹ ಅಧಿಕಾರಿಗಳು ಇಟ್ಕೊಂಡಂತಹ ನಮ್ಮ ಆಳು ತಾಲೂಕಾಗಿರ್ಬೋದು, ತಮ್ಮಂತ ಇಒ ಇಟ್ಕೊಂಡಂತಹ ನಮ್ಮ ತಾಲೂಕು ಆಡಳಿತ ಇರ್ಬೋದು, ಅವ್ರ ಜನ್ಮ ಸಾರ್ಥಕ. ತಮ್ಮಂತ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡ್ತಕ್ಕಂಥ ಅಧಿಕಾರಿಗಳು ಇಷ್ಟೊತ್ತಾಗಿದೆ 4 ಗಂಟೆ, ಇನ್ನೂ ಎಷ್ಟು ಎಕ್ಸಾಕ್ಟ್ ಟೈಮ್ ಇದೆ. PDO ಚೇರ್ಮನ್ ಇಲ್ಲ, ಎಲ್ಲಿ ಹೋಗ್ತಾರೆ? ಇವ್ರು ನಂಬ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮ ಉದ್ಧಾರ ಆಗುತ್ತಾ? ಇದು ಇವ್ರ ವ್ಯವಸ್ಥೆ, ಹಾಳಾದ ವ್ಯವಸ್ಥೆ. ಈಗ ನಾನು ದಾರಿ ಅಲ್ಲಿ ಪುಸ್ತಕ ತೆಗೆದು ನಮ್ಮ ಜಮೀನಲ್ಲಿ ಇಟ್ಟಿದ್ದೀವಿ. ಈಗ ನಮ್ಗೆ ದಾರಿ ಬೇಕು. ದಾರಿ ಜವಾಬ್ದಾರಿ ಯಾರು? ನಿಮ್ಗೆ 6 ತಿಂಗಳಿನಿಂದ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ 6 ತಿಂಗಳಿನಿಂದ ನಿಮ್ಗೆ ನಾನು ಮನವಿ ಕೊಟ್ಕೊಂಡ್ ಬರ್ತಾ ಇರೋದು ಏನು, 6 ತಿಂಗಳಿಂದ ಒಂದು ದಾರಿ ಸಮಸ್ಯೆ. ಯಾರು ದಾರಿ ಅವ್ರು ಒತ್ತುವರಿ ಮಾಡಿರ್ತಕ್ಕಂಥದ್ದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿದ್ರಿ. ನೀವು ಹೊಟ್ಟೆಗೆ ಅನ್ನ ತಿಂತಿರೋ ಏನನ್ನ ಬೇರೆ ತಿಂತಿರೋ ನನ್ಗೆ ಗೊತ್ತಿಲ್ಲ. ನೀವು ರೈತರ ಮಕ್ಕಳಲ್ವಾ? ನಿಮ್ಗೇನ ರೈತರದ್ದು ಒಂದು ಕಷ್ಟ ಸುಖ ನಿಮ್ಗೆ ಅರ್ಥ ಆಗಲ್ವಾ? ಅಲ್ಲವೇ ನೀವು ಒಂದು ದಾರಿ, ನಿಮ್ಮೊಂದು ಪಂಚಾಯತಿ ವ್ಯಾಪ್ತಿಯ ಜಮೀನ ಒಂದು ಸ್ವತ್ತನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ನೋಟಿಸ್ ಕೊಟ್ಟು 6 ತಿಂಗಳಾಗಿದೆ. ನಿಮ್ಮ ಈ ಪಂಚಾಯತಿ ಯೋಗ್ಯತೆಗೆ, ನಿಮ್ಮ ಕಾರ್ಯದರ್ಶಿ ಯೋಗ್ಯತೆಗೆ, ಇನ್ಕ್ಲೂಡಿಂಗ್ ನಿಮ್ಮ ನೀವು ಯೋಗ್ಯತೆಗೆ ಆ ಒತ್ತುವರಿ ದಾರನ್ನ ಒಂದು ಒತ್ತುವರಿ ತೆರವು ಮಾಡಬೇಕಾಗಿರೋದು. ನೀವು ಆ ಕುರ್ಚಿ ಮೇಲೆ ಕೂತು ಅನ್ಫಿಟ್ ಇದ್ದೀರಾ. ನಿಮ್ಮಂತವ್ರಿಗೆ ಆ ಕುರ್ಚಿ ಯಾಕೆ, ಆ ಒಂದು ಸ್ಥಾನಮಾನ ಯಾಕೆ, ಅದ್ರ ಜೊತೆ ಕಾರ್ಯ ಯಾಕೆ, ಆ ದರ್ಬಾರ್ ಚೇರ್ ಯಾಕೆ, ಮೊನ್ನೆ ನೂತನವಾಗಿ ನಿರ್ಮಿಸಿದ ಆ ಒಂದು ನೂತನ ಕಟ್ಟಡ ಯಾಕೆ? ಅಲ್ಲದೆ ನೀವು ಸಾರ್ವಜನಿಕ ತೆರಿಗೆ ಹಣದಿಂದ ಫೋನ್ ಮಾಡಕ್ ಬಂದಿರ್ತಕ್ಕಂಥ ಕರ್ತವ್ಯ ಲೋಪ ಅಧಿಕಾರಿಗಳು, ನಿಮ್ಗೆ ಯಾರಿಗೆ ಅದ ಅಧಿಕಾರಿಗಳು ಅಂದಿದ್ದು ಫಸ್ಟ್ ಅವ್ರು ಬೂಟ್ ತಗೊಂಡು ನೋಡ್ಬೇಕು ಅಧಿಕಾರಿಗಳಂತವ್ರನ್ನ. ನಿಮ್ಮಂತ ಅಧಿಕಾರಿ ಇಟ್ಕೊಂಡಂತ ನಾವು ಜನ ಯಾರು? ಎಲ್ಲೋದ್ರು PDO, ಎಲ್ಲೋದ್ರು ಸೆಕ್ರೆಟರಿ. ಇವಾಗ ನೀವೇನು ಬಿಲ್ ಕಲೆಕ್ಟರ್ ತಾನೆ? ನೀವು ಒಬ್ರು ಇದ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಬಂದು ಸಾಯಂಕಾಲ 5:15 ಹೋಗೋದು ನಿಮ್ದು ಹೆಚ್ಚಲ್ಲ. ನಿಮ್ ಕೆಲಸ, ನೀವು ಕೊಟ್ಟಿರೋ ಕೆಲಸ ಜವಾಬ್ದಾರಿಯಿಂದ ಮುಗಿಸಿರ್ತೀರ. PDO ಎಲ್ಲೋದ್ರು? ಸೆಕ್ರೆಟರಿ ನಾನು ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ದೀನಿ. ಜಸ್ಟ್ 10 ನಿಮಿಷದಿಂದ ಪಂಚಾಯತಿನಲ್ಲಿ ಇದ್ದೀನಿ ಅಂದ್ರು. ನಾನು ಬರೋವಾಗ ನೀನು ಕಾಲ್ ಕಿತ್ತು ಇಲ್ಲಿಂದ ಓಟ ಕಿತ್ತಿದ್ದಿ ಅಂದ್ರೆ ನೀನು ಅಧಿಕಾರಿನಾ? ನರ್ಸಪ್ಪನ ಅಧಿಕಾರಿನಾ? ಯಾಕೆ ಸಂಬಳ ಕೊಟ್ಟಿಲ್ಲ? ಸಂಬಳ ಕೊಡ್ತಾ ಇಲ್ಲ. ಈಗ ನಾವೇನಾರ ಮಾತಾಡೋಕೆ ಹೋದ್ರೆ ಕಾನೂನು ಉಲ್ಲಂಘನೆ, ಕಾನೂನಾತ್ಮಕ ಕೊಟ್ಟಿದ್ದೀನಲ್ಲ 6 ತಿಂಗಳಿಂದ ಲೆಟ್ರು. ಯಾಕಪ್ಪ ನನ್ನ ದಾರಿ ಸಮಸ್ಯೆ ಬಗೆಹರಿಸ್ಕೊಡ್ದು? ಅದು ಒತ್ತುವರಿ ಮಾಡ್ಕೊಂಡಿರೋನು ಯಾರು? ಇದು ನಿಮ್ಮ ನರ್ಸಪ್ಪನವರು ಚಿಕ್ಕಪ್ಪನ ಮಗನ, ಇಲ್ಲ PDO ಅವರು ಸಹೋದರ ಸಂಬಂಧಿನ, ಇಲ್ಲ ಇಒ ಕೃಷ್ಣಪ್ಪನ ಸಂಬಂಧಿ ಅಲ್ಲ? ಲೆಕ್ಕ ಹಾಕೊಳ್ಳಿ. ದಾರಿ ಗುರು ಯಾರು ಗೊತ್ತಾ? ದಾರಿ ಇದು ಜಾಗ ಪಂಚಾಯತಿ ಅವ್ರದ್ದು. ಅವರು ಇದು ಏನು ಸೆಟ್ ಹಾಕೋ ನೋಟಿಸ್ ಕೊಡ್ತಾರೆ ಇವರೇ 6 ತಿಂಗಳಿಂದ. ನೋಟಿಸ್ ಕೊಟ್ಟ ಮೇಲೆ ನೀವು ಜಾಗ ಒತ್ತುವರಿ ಮಾಡಿ, ಅದೇ ಒಬ್ಬ ದಲಿತ ಬಡವನೋ, ಇನ್ನೊಬ್ಬ ಕಡು ಬಡವನೋ ಒಂದು 5 ಅಡಿ ಜಾಗ ಬಿಡ್ತೀರ ನೀವು ಪಂಚಾಯತಿ ಅವರು? ಇವ್ರು ಬಿಡ್ತಾರೆ ಇವರು? ಯಾಕೆ ಅವ್ರಿಗೆ 16 ಸೈಟ್ ಇರ್ಲಿಲ್ವಾ? ಗ್ರಾಮ ಪಂಚಾಯತ್ 20 ಗುಂಟೆ ಎಕ್ಸ್ಟ್ರಾ ಬಂದು ಒತ್ತುವರಿ ಮಾಡ್ಕೊಂಡು ಸಮಸ್ಯೆ 6 ತಿಂಗಳಿಂದ ನಾನು ಲೆಟರ್ ಮೂಲಕ ಉತ್ತರ ಕೇಳ್ಕೊಂಡ್ ಬರ್ತಾ ಇದ್ದೀನಿ.
ಸಮಸ್ಯೆ ಬಗೆಹರಿಸ್ಕೊಡಿ ಅಂತ. ಇವ್ರ ಯೋಗ್ಯತೆ, ಪಂಚಾಯತಿಗಳ ಯೋಗ್ಯತೆಗ ಸಮಸ್ಯೆ ಬಗೆಹರಿಸ ಬಾಗ್ಲು ಹಾಕೊಂಡು ಹೋಗ್ಲಿ, ತಪ್ಪೇನೈತೆ? ಅಲ್ಲ ಅಣ್ಣ, ಈಗ ಎಲ್ಲೋದ್ರು ನಿಮ್ಮ PDO ಎಷ್ಟೊತ್ಕೋದ್ರು, ನಿಮ್ಮ ಇದು ಏನು ಸೆಕ್ರೆಟರಿ ಎಷ್ಟೊತ್ತು ಈ ವಿಡಿಯೋನಾಗ ಎಷ್ಟೊತ್ಕೋದ್ರು ಎಕ್ಸಾಕ್ಟ್ ಆಗಿ ಆಚೆ ಹೋಗಿದ್ದಾರೆ? ಎಷ್ಟೊತ್ತು? ಈಗ ಅಂದ್ರೆ ಟೈಮ್ ಎಷ್ಟು? ನಮ್ಮ ಟೈಮ್ ಎಷ್ಟು? 4 ಗಂಟೆ. 4 ಗಂಟೆಗೆ ಹೋಗೋರೆ. 4 ಗಂಟೆಗೆ ಹೋಗುವಾಗ ಇಂಥ ಜಾಕ್ ಗೊತ್ತಿರಂತೆ. ನನ್ನ ಬುಕ್ ತೆಗೆದು ಬರ್ದಾರ ಲೆಕ್ಚರ್ ಈಗ ಜಸ್ಟ್ ಈಗ ನಾನು ಇಲ್ಲೇ ಇದು ಏನು ಪಂಚಾಯತ್ ಟರ್ನಿಂಗ್ ಆಗ ಬರ್ತಾ ಇದ್ದಾಗ ಫೋನ್ ಹಾಕಿದ್ದೀನಿ. ಇಲ್ಲೇ ಜಸ್ಟ್ ಇಲ್ಲೇ ಇದ್ದೀನಿ ನಾನು ಬಂದಿದ ತಕ್ಷಣ ನೀನ್ ಕಾಲ್ ಕಿತ್ತಿದೀಯ ಅಂದ್ರೆ ನೀನ್ ಅಧಿಕಾರಿನೇನಯ್ಯ? ನಿನ್ಗೆ ಯಾಕಯ್ಯ ಸಂಬಳ? ಬರ್ತಾರ PDO ಫೋನ್ ಹಾಕಿದ್ರೆ ಸರ್ ನಾನು ಅಲ್ಲೆಲ್ಲ ಹೋಗ್ತಾರೆ, ಇಲ್ಲೆಲ್ಲ ನೀನ್ ಎಲ್ಲ ಹೋಗಕ್ಕಮ್ಮ ಪಂಚಾಯತಿ ಸಂಬಳ ಕೊಟ್ಟರು ಇಟ್ಕೊಂಡ್ರ ನಿಮ್ಮನ್ನ. MLA ಅವರೇ ಇರೋ ಶಾಸಕರ ವಿಡಿಯೋ ಶಾಸಕರೇ ನೀವ್ ಹೇಳ್ತಿರಲ್ಲ ಭಾಷಣಗಳಾಗ ಮೈಕ್ಗಳಾಗ ನೋಡ್ರಿ ಅಕಸ್ಮಾತ್ ಇದು ಈ ಹೋಟ್ಲ್ಗಳಲ್ಲಿ ಐತಲ್ಲ ಇಷ್ಟು ಅಂತ ನಮ್ಗೆ ಹೇಳ್ಬಿಡ್ರಿ, ಇಂಥ ಕೆಲ್ಸಕ್ಕೆ ಇಷ್ಟು, ಇಂಥ ಕೆಲ್ಸಕ್ಕೆ ಇಷ್ಟು ಕೊಟ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಹೇಳ್ಬೇಕಂದ್ರೆ ನಾನು 6 ತಿಂಗಳಿಂದ ಮಾಡಬೇಕು, ಸುಮಾರು ಒಂದು 50 ಲಕ್ಷ ರೂಪಾಯಿ ಮಾಡಿದ್ದೀನಿ. ಲಕ್ಷ ಜನಕ್ಕೆ ನಾನು ಲಕ್ಷ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬಿಡಪ್ಪ ಅಂದ್ರೆ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ. ನನ್ಗ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಟೈಮ್ ಇಂಪಾರ್ಟೆಂಟ್, ದಿನ ಇಂಪಾರ್ಟೆಂಟ್. ಇಂಥ ಅಧಿಕಾರಿಗಳು ಇಟ್ಕೊಂಡು ನೀವು ತಾಲೂಕಾಗ ಆಡಳಿತ, ಓಹೋ ಏನ್ ರಾಮರಾಜ್ಯ ಇದು, ರಾವಣ ರಾಜ್ಯನ ಎಷ್ಟೋ ಮೇಲಿತ್ತು. ಸರ್ಕಾರ ನಿಮ್ದೇ ಇರ್ಬೋದು, ಆದ್ರೆ ಜನಗಳು ನಾವಿದ್ದೀವಿ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ.